ನಿನ್ನ ಹಿಂದೆ ಇಷ್ಟು ದಿನ ಜನಗಳು ಇದ್ದರು ಅಲ್ವಾ, ಅವರು ಯಾವಾಗಲೂ ನಿನ್ನ ಹಿಂದೆಯಿಂದ ನಿನ್ನ ವಿಷಯನ ತಿಳ್ಕೊಂಡು ನಿನ್ನನ್ನೇ ನಾಶ ಮಾಡೋಕ್ಕೆ ನೋಡ್ತಿದ್ದಾರೆ. ಅವರಿಂದ ನೀನು ದೂರ ಇದೆಯಾ, ನಿನ್ನನ್ನು ನೀನು ಅವರಿಂದ ರಕ್ಷಣೆ ಮಾಡ್ಕೊತಾ ಇದೆಯಾ, ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ಯಾ. ಆದರೆ ನನ್ನ ಕಡೆಯಿಂದ ನೀನು ಇಷ್ಟಂತೂ ತಿಳ್ಕೊ, ಅವರ ಮನಸ್ಸನ್ನು ಹೇಗಿಟ್ಟಿದ್ದೀನಿ ಅಂದರೆ 1-2 ದಿನದಲ್ಲಿ ಅವರ ಮನಸ್ಸೇ ನಿನ್ನಿಂದ ದೂರ ಹೊರಟೋಗುತ್ತೆ. ಬೇರೆ ಕಡೆ ಅವರ ಮನಸ್ಸು ಹೋಗಿ ಅವರ ಗಮನ ಎಲ್ಲ ಬೇರೆ ಕಡೆ ಇಡೋ ಹಾಗೆ ಮಾಡಿ ನಿನ್ನನ್ನು ಕಂಪ್ಲೀಟಾಗಿ ಮರ್ತೋಗೋ ಥರ ಮಾಡ್ತೀನಿ. ಹಾಗಾಗಿ ನಿನಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಭವಿಷ್ಯದಲ್ಲಿ ನೀನು ಗಮನ ಇಡು. ಯಾವುದನ್ನು ನೀನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಲ್ವಾ, ಅದು ನಿನ್ನ ಗುರಿಯಾಗಿದೆ. ಅದನ್ನು ಸಾಧಿಸಬೇಕು ಅಂದರೆ ಜನರಿಗೆ ನಿನ್ನ ಮನಸ್ಸಿನ ಮಾತನ್ನು ಹೇಳೋದಕ್ಕೆ ಹೋಗಬೇಡ. ಯಾವಾಗ ನೀನು ನಿಷ್ಠೆಯಿಂದ ನಿನ್ನ ಮನಸ್ಸಿನ ಮಾತನ್ನ ಹೇಳ್ಕೊತೀಯೋ ಆವಾಗ ನಿನ್ನ ಮತ್ತು ಜನರ ನಡುವೆ ಶತ್ರುತ್ವಕ್ಕೆ ಕಾರಣ ಆಗುತ್ತೆ. ಅವರಿಗೆ ಗೊತ್ತು, ಹಾಗೆ ಅವರ ಅರ್ಥನೂ ಕೂಡ ಮಾಡ್ಕೊತಾರೆ ನೀನು ಅಂಥ ಸಾಮರ್ಥ್ಯನ ಹೊಂದಿದ್ಯಾ ಅಂತ. ಹಾಗಾಗಿ ನಿನ್ನಿಂದ ಏನು ಕೆಲಸ ಆಗಬಾರ್ದು ಅನ್ನೋ ರೀತಿ ನಿನ್ನ ಮೇಲೆ ಕೆಟ್ಟ ದೃಷ್ಟಿನ ಇಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನೀನು ಯಾರ ಹತ್ರನೂ ಮನಸ್ಸು ಬಿಚ್ಚಿ ಮಾತಾಡೋದನ್ನು ಮೊದಲು ನಿಲ್ಲಿಸು. ನಿನ್ನ ಜೀವನದಲ್ಲಿ ಅಂದರೆ ದೇವಿ ರೂಪದಲ್ಲಿ ಒಬ್ಬ ಹುಡುಗಿ ಅಥವಾ ಮಹಿಳೆ ರೂಪದಲ್ಲಿ ನಿನ್ನ ಜೀವನಕ್ಕೆ ಬರ್ತಾರೆ. ಅವರ ಸಂಬಂಧ ನಿನ್ನ ಜೊತೆ ಸ್ನೇಹಿತೆಯ ರೂಪದಲ್ಲಿರುತ್ತೆ. ಅದು ಯಾರೇ ಆಗಿರಲಿ, ದೊಡ್ಡವರು, ಚಿಕ್ಕವರು ಅಥವಾ ಕಡಿಮೆ ವಯಸ್ಸಿನವರು, ನಿನ್ನ ಜೊತೆ ಸ್ನೇಹಿತರ ಥರ ಇರ್ತಾರೆ. ನಿನ್ನ ಎಷ್ಟು ಚೆನ್ನಾಗಿ ಮಾರ್ಗದರ್ಶನ ಮಾಡ್ತಾರೆ ಅಂದರೆ ನಿನ್ನ ಗುರಿಯನ್ನು ತಲುಪೋಕ್ಕೆ ನಿನಗೆ ಸ್ಫೂರ್ತಿ ಸಹಾಯ ಆಗತ್ತೆ. ಅವರ ಸಹಾಯನ ತಗೊಂಡು ನಿನ್ನ ಗುರಿಯನ್ನು ನೀನು ಸಾಧನೆ ಮಾಡು. ನಿಮ್ಮ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋರು ಇದ್ದಾರೆ ಅಥವಾ ವಿದ್ಯಾರ್ಥಿ ಇದ್ದಾರೆ ಅಂತ ಅಂದರೆ ಅವರು ಓದೋದಕ್ಕೆ ಅಂತ ಕೂತ್ಕೊಳ್ಳೋ ಜಾಗದಲ್ಲಿ ತುಂಬ ದೊಡ್ಡದಾದ ಹೃದಯ ತುಂಬಿ ಬರುವಂಥ ಫೋಟೋನ ಹಾಕು. ಆದ್ದರಿಂದ ಅವರ ಮನಸ್ಸು ಯಾವಾಗಲೂ ಸ್ಥಿರವಾಗಿರುತ್ತೆ. ಅವರು ಏಕಾಗ್ರತೆಯಿಂದ ಓದೋದಕ್ಕೂ ಸಹಾಯ ಆಗುತ್ತೆ. ಹಾಗೆ ಅವರು ಏನೇ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡ್ರೂ ನಾನು ಸಹಾಯ ಮಾಡ್ತೀನಿ. ಖುಷಿಯಾಗಿರು, ನಗ್ನಗ್ತಾ ಇರು.